ಸುಹಾಸ್ ಶೆಟ್ಟಿ ಹತ್ಯೆಗೆ ಮಂಗಳೂರಿನ ಜನ ಮಾತ್ರ ಅಲ್ಲ ಇಡೀ ಕರ್ನಾಟಕ ಬೆಚ್ಚಿ ಬೀಳ್ತಾ ಇದೆ. ಮತ್ತೆ ಈ ಮಂಗಳೂರಿನಲ್ಲಿ ಅದರಲ್ಲೂ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಈ ರೀತಿ ಟಾರ್ಗೆಟ್ ಕಿಲ್ಲಿಂಗು ಕಮ್ಯುನಲ್ ಕಿಲ್ಲಿಂಗ್ಗೆ ದೊಡ್ಡ ಇತಿಹಾಸನೇ ಇದೆ. ಹತ್ಯೆಯ ಬೆನ್ನಲ್ಲೇ ಫಿನಿಶ್ ಅಂತ ಬಹಿರಂಗವಾಗಿ ಪೋಸ್ಟು. ಎಲ್ಲಿ ತನಕ ಧೈರ್ಯ ಇವರಿಗೆ, ಎಲ್ಲಿ ತನಕ ಬಂಡತನ ಪ್ರದರ್ಶನ ಮಾಡ್ತಾರೆ ನೋಡಿ. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅನ್ನು ಹಾಕ್ತಾರೆ. ಅಂದರೆ ಒಬ್ಬರ ಸಾವನ್ನ ಸಂಭ್ರಮಿಸೋ ಕೆಲಸ ಇಲ್ಲಾಗಿದೆ. ಟ್ರಾಲ್ ಮೈದಡಿಕ ಹೆಸರಿನ ಪೇಜ್ನಲ್ಲಿ ಸ್ಟೇಟಸ್ ಅನ್ನ ಪೋಸ್ಟ್ ಮಾಡಲಾಗಿದೆ. ಸುಹಾಸ್ ಹತ್ಯೆಯಾದ ಕೆಲವೇ ನಿಮಿಷಗಳಲ್ಲಿ ಈ ಪೋಸ್ಟು. ಎಲ್ರಿಗೂ ಈಗ ಹತ್ಯೆ ಆದಾಗ ಯಾರು ಹತ್ಯೆ ಆಗಿದ್ದು, ಯಾವ ಕಾರಣಕ್ಕೆ ಅಂತ ತಲೆ ಕೆಡಿಸ್ಕೊಂಡಿರ್ಬೇಕಾದ್ರೆ ಮಿನಿಟ್ಸ್ ಅಲ್ಲಿ ಇಲ್ಲಿ ಪೋಸ್ಟ್ ಬರುತ್ತೆ ಅಂದ್ರೆ ಇದು ಎಷ್ಟು ಪ್ರೀ ಪ್ಲಾನ್ಡ್ ಆಗಿತ್ತು, ಮತ್ತೆ ಹತ್ಯೆಯ ನಂತರದ ವರ್ತನೆ ಹೇಗಿರಬೇಕು ಅನ್ನೋದು ಆಲ್ರೆಡಿ ಡಿಸ್ಕಷನ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಗಳನ್ನ. ವೈಟಿಂಗ್ ಫಾರ್ ದ ನೆಕ್ಸ್ಟ್ ವಿಕೆಟ್ ಅಂತ ಸಂದೇಶ ಕೂಡ ಈ ಪೋಸ್ಟ್ ನಲ್ಲಿ ಇದೆ. ಅಂದ್ರೆ ಹೇಳಿ ಸಾಯಿಸ್ತಾ ಇದ್ದಾರೆ. ಇದು ಪೊಲೀಸ್ ಇಲಾಖೆಗೆ ಆಗ್ತಾ ಇರುವಂತಹ ಅತಿ ದೊಡ್ಡ ಅವಮಾನ ಅಲ್ವಾ? ಪೊಲೀಸ್ ಇಲಾಖೆಯ ನಿಷ್ಪ್ರಯೋಜಕತನದ ಬಗ್ಗೆ ಇಲ್ಲಿ ಪ್ರಶ್ನೆ ಬರೋದಲ್ವಾ? ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆ ಬಗ್ಗೆ ಪ್ರಶ್ನೆ ಬರೋದಲ್ವಾ? ಹೇಳ್ಬಿಟ್ಟು ಮುಹೂರ್ತನೂ ಫಿಕ್ಸ್ ಮಾಡ್ತಾರೆ. ಕೊಂದ ನಂತರ ನೆಕ್ಸ್ಟ್ ಇವ್ರನ್ನ ಕೊಲ್ತಾ ಇದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕೇಳಿದ್ರೆ ಇದು ಫೇಕ್ ಅಕೌಂಟು, ಇದಿಲ್ಲ ಆಪರೇಟ್ ಆಗ್ತಾ ಇಲ್ಲ, ಸೌದಿನಲ್ಲೆಲ್ಲೋ ಆಪರೇಟ್ ಆಗ್ತಾ ಇದೆ ಅಂತೆಲ್ಲ ಪೊಲೀಸರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಒಂಚೂರು ಭಯ ಇಲ್ಲ. ರಾಜಾರೋಷವಾಗಿ ಕುಲ್ಲಂಕುಲ್ಲವಾಗಿ ಈ ಪೋಸ್ಟ್ಗಳನ್ನ ಹಾಕೋ ಕೆಲಸ ಆಗಿದೆ. ವಿಡಿಯೋ ಸಹಿತ ಈ ಹತ್ಯೆಯ ವಿಡಿಯೋವನ್ನ ಕೂಡ ಪೋಸ್ಟ್ ಮಾಡಲಾಗಿದೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಸುಖಪಾಲ್ ಹೇಳಿಕೊಳ್ಳುವಂತಹ ವಿಚಾರ ಅಥವಾ ಸಾವನ್ನು ಸಂಭ್ರಮಿಸುವಂತಹ ವಿಚಾರ ಎಲ್ಲ ಆನ್ಲೈನ್ ಅಲ್ಲಿ ಇಷ್ಟು ಕುಲ್ಲಂಕುಲ್ಲವಾಗಿ ಆಗ್ತಾ ಇದೆ. ಸೊ ಇಲ್ಲಿ ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಅವ್ರ ಕಂಡ್ರೆ ಒಂಚೂರು ಈ ಭಾಗದಲ್ಲಿ ಕೆಲ ಶಕ್ತಿಗಳಿಗೆ ಭಯ ಇಲ್ಲ ಅನ್ನೋದನ್ನ ತೋರಿಸೋ ಕೆಲಸ ಆಗತ್ತೆ. ಈ ಟ್ರಾಲ್ ಮೈದಾಡ್ಕಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಇದೆ, ಯಾರ್ ಹ್ಯಾಂಡ್ಲರ್ಸ್ ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಮತ್ತೆ ಹಂತಕರನ್ನ ಹಿಡಿಯೋ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ ತನಕ ಯಾವುದಾದ್ರೂ ತನಿಖೆಯಲ್ಲಿ ಪ್ರಗತಿಯನ್ನು ಸಾಧಿಸಿದಾರಾ? ಮಮತಾ, ಈ ಪೇಜ್ಗಳೆಲ್ಲ ಮಂಗಳೂರಿನಲ್ಲೇ ಲೋಕಲ್ ಆಗಿ ಆಪ್ರೇಟ್ ಆಗ್ತಾ ಇರುವಂಥದ್ದು ಗೊತ್ತಾಗಿದೆ. ಆದರೆ ನಕಲಿ ಅನ್ನುವಂಥದ್ದು ಈಗ ಪೊಲೀಸರಿಗೆ ಗೊತ್ತಾಗಿದೆ. ಎರಡು ಪೋಸ್ಟ್ಗಳನ್ನು ನೀವು ಗಮನಿಸ್ಬೋದು. ಒಂದು ಪೋಸ್ಟಲ್ಲಿ ನಾವು ಹತ್ಯೆ ಮಾಡ್ತೇವೆ ಅನ್ನುವಂಥದ್ದನ್ನು ಮೊದಲೇ ಸುಹಾಸ್ ಶೆಟ್ಟಿಗೆ ಸೇರಿದಂತೆ ಹಲವರಿಗೆ ಟ್ಯಾಗನ್ನು ಮಾಡಿರುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಈ ಭಾಗದಲ್ಲಿ ನೋಡಿ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದಿದೆ. ಅದರ ಜೊತೆಗೆ ಹತ್ಯೆ ಮಾಡುವ ಮೊದಲೇ ಯಾವ ರೀತಿ ಹತ್ಯೆ ಮಾಡ್ತೇವೆ ಅನ್ನುವಂಥದ್ದನ್ನು ಪೋಸ್ಟ್ ಮೂಲಕ ತೋರಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಹತ್ಯೆ ಮಾಡಿದ ಬೆನ್ನಲ್ಲೇ ಕೆಲವೇ ಕ್ಷಣಗಳ ಬಳಿಕ ಫಿನಿಶ್ ಅಂತ ಒಂದು ಬಹಿರಂಗ ಪೋಸ್ಟನ್ನು ಹಾಕಿದ್ದಾರೆ. ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಆಗಿ ಪೋಸ್ಟನ್ನು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಪೇಜ್ ಏನಿತ್ತು, ಟ್ರೋಲ್ ಮಾಯ್ದಡ್ಕ ಅನ್ನುವಂಥ ಒಂದು ಪೇಜ್ ಏನಿತ್ತು, ಈ ಪೇಜಿನಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪೋಸ್ಟನ್ನು ಹಾಕಿರುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ವೇಟಿಂಗ್ ಫಾರ್ ನೆಕ್ಸ್ಟ್ ವಿಕೆಟ್ ಅಂತ ಅನ್ನುವಂಥ ಒಂದು ಸಂದೇಶವನ್ನು ಹಾಕಲಾಗಿದೆ. ಅಂದರೆ ನೆಕ್ಸ್ಟ್ ಯಾರನ್ನು ಹತ್ಯೆ ಮಾಡ್ತೇವೆ ಅನ್ನುವಂಥದ್ದನ್ನು ಈ ಹಿಂದೆಯೇ ಹಾಕಿದ್ದಾರೆ. ಅಂದರೆ 2018 ಜನವರಿ 3ರಂದು ಬಶೀರ್ನ ಹತ್ಯೆ ಆಗಿತ್ತು. ಅದರ ಆರೋಪಿ ಇದ್ದಾನೆ ಶ್ರೀಜಿತ್ ಅನ್ನುವಂಥದ್ದು, ಆತನ ಫೋಟೋವನ್ನು ಹಾಕಿ ಈತನಿಗೂ ಆದಷ್ಟು ಬೇಗ ರಿವೆಂಜ್ ಸೂನ್ ಅನ್ನುವಂಥ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಹಾಗಾಗಿ ಅವನಿಗೂ ಮತ್ತೆ ನಾವು ಟಾರ್ಗೆಟ್ ಇಟ್ಟಿದ್ದೇವೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಈ ಹತ್ಯೆ ಏನಿದೆ, ಈ ಹತ್ಯೆಯನ್ನು ಮಾಡಿದ ಬಳಿಕ ಅದನ್ನು ಸಂಭ್ರಮಿಸಿಕೊಂಡಿದ್ದಾರೆ. ಜೊತೆಗೆ ಹತ್ಯೆ ಮಾಡುವಂಥ ಫೋಟೋಗಳು ಏನಿತ್ತು ಅದನ್ನು ಇದರಲ್ಲಿ ಪೋಸ್ಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಈ ಹತ್ಯೆ ಆದ ಬಳಿಕ ಅದನ್ನು ಪೋಸ್ಟ್ ಮಾಡುವ ಮೂಲಕ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಕಳೆದ 1 ತಿಂಗಳ ಹಿಂದೆ ಹತ್ಯೆ ಮಾಡ್ತೇವೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದು ನಕಲಿ ಆಗಿರ್ಬೋದು, ಅಸಲಿ ಆಗಿರ್ಬೋದು. ಆದರೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸರು ಮಾಡಬೇಕಿತ್ತು ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು ಮಮತಾ.